ನಮ್ ಸುದ್ದಿ ವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು. ನೀಲಸಂದ್ರದಲ್ಲಿ ಬಹು ನಿರೀಕ್ಷಿತ ಯೋಜನೆಗೆ ಚಾಲನೆ, ಮಾನವೀಯತೆಯ ಹಬ್ಬಕ್ಕೆ ಅದ್ದೂರಿ ಆರಂಭ. ಹೌದು ವೀಕ್ಷಕರೇ, ನೀಲಸಂದ್ರದಲ್ಲಿರುವ ಆಸ್ಟಿನ್ ಟೌನ್ BDM ಮೈದಾನಕ್ಕೆ ಎನ್.ಎ. ಹ್ಯಾರಿಸ್ ಅವರು ಅಧಿಕೃತವಾಗಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಎನ್.ಎ. ಹ್ಯಾರಿಸ್ ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡಿರುವ ಮಾನವೀಯತೆಯ ಹಬ್ಬದ ಅಂಗವಾಗಿ ಆಯೋಜಿಸಲಾದ 7S ಫುಟ್ಬಾಲ್ ಪಂದ್ಯಾವಳಿಗೂ ಹ್ಯಾರಿಸ್ ಅವರು ಚಾಲನೆ ನೀಡಿದರು. ಇದೊಂದು ಭಾಳ ಅವ್ಯವಸ್ಥಿತ ಆದಂಥ ಒಂದು ಜಾಗ ಆಗಿತ್ತು. ಇದನ್ನು ಇವತ್ತು ಈ ಭಾಗದ ನಾಗರಿಕರಿಗೆ, ಮುಂದಿನ ಪೀಳಿಗೆಯನ್ನು ತಯಾರಿ ಮಾಡಲಿಕ್ಕೆ, ಯುವಕರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ, ದೊಡ್ಡವರು ಕೂಡ, ಬರೀ ಯುವಕರಂತಲ್ಲ ಎಲ್ರಿಗೂ ಅನುಕೂಲ ಆಗುವಂಥ ರೀತಿಯಲ್ಲಿ ಇದನ್ನು ರೆಡಿ ಮಾಡಿದ್ವಿ. ಇವತ್ತೊಂದು ಟೂರ್ನಮೆಂಟ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಕ್ಷೇತ್ರದಲ್ಲಿ ಪ್ರತಿ ವರ್ಷದಾಗೆ ಇವತ್ತು ಮಾನವೀಯತೆ ಹಬ್ಬ ಪ್ರಾರಂಭ ಆಗ್ತಾ ಇದೆ. ಇವತ್ತಿಂದ ಜನವರಿ 11ನೇ ತಾರೀಕು ನಡೀತದೆ. ಹಾಗಾಗಿ ಈ ಒಂದು ಉದ್ಘಾಟನೆ ಮಾಡಿದ್ದೀವಿ. ನಮ್ಮ ಈ ಭಾಗದಲ್ಲಿರುವಂಥ ಎಲ್ಲ ನಾಯಕರುಗಳು ಎಲ್ಲರೂ ಬಂದಿದ್ದಾರೆ. ಇವತ್ತು 7A ಫುಟ್ಬಾಲ್ ಇವತ್ತಿನ ಟೂರ್ನಮೆಂಟ್ ಸ್ಟಾರ್ಟ್ ಆಗ್ತಾ ಇದೆ. ಇವತ್ತು ರಾತ್ರಿ ಬಹುಶಃ 10-11 ಗಂಟೆವರೆಗೂ ಎಲ್ಲ ಮ್ಯಾಚಸ್ಸು, ಹೆಚ್ಚು ಕಮ್ಮಿ 10 ಟೀಮ್ಗಳಿದೆ. ಸೊ ಅದರ ಎಲ್ಲ ಮ್ಯಾಚಸ್ಸು 2 ಡಿವಿಷನ್ ಮಾಡ್ತೀವಿ. ಅದನ್ನು ಇವತ್ತು ರಾತ್ರಿವರೆಗೂ ಮುಗಿಸ್ತೀವಿ. ನಾಳೆ ಕ್ರಿಕೆಟ್ ನಡೀತದೆ, ನಾಳದ್ದು 11A ಫುಟ್ಬಾಲ್ ನಡೀತದೆ. ಹಾಗೆ ಮಹಿಳಾ ಕ್ರೀಡಾ ಇದೆ, ಕ್ಯಾಂಪ್ಗಳು ನಡೀತಾ ಇದೆ. ಈ ಥರ ಎಲ್ಲ ವರ್ಷವೂ ಇದೆಲ್ಲ ಆ್ಯಕ್ಟಿವಿಟೀಸ್ ನಡೀತದೆ. ಎಲ್ಲ ವರ್ಷದ ಥರ ಈ ವರ್ಷವೂ ಮಾಡ್ತಾರೆ. ಈ ಫುಟ್ಬಾಲ್ ಮ್ಯಾಚು ಶಾಂತಿನಗರ ಕ್ಷೇತ್ರದ ಹೊಸದಾಗಿರೋ 10 ವಾರ್ಡ್ಗಳ ಟೀಮ್ಗಳು ಆಡೋದು. ಉದ್ಯೋಗ ಮೇಳ ಇದೆ, ಹೆಲ್ತ್ ಕ್ಯಾಂಪ್ ನಡೀತದೆ, ಎಲ್ಲನೂ ಇದೆ. ಈಗಾಗಲೇ ಅದರದ್ದೆಲ್ಲನೂ ನಾವು ವಿತರಣೆ ಮಾಡಿದ್ದೀವಿ. ಎಲ್ರಿಗೂ ಅದರ ಮಾಹಿತಿ ಇದೆ. ಆಟಾಡಿ ಸ್ಪೋರ್ಟ್ಸ್ಮ್ಯಾನ್ ಸ್ಪಿರಿಟನ್ನು ಬೆಳೆಸ್ಕೊಳ್ಳಿ, ಒಳ್ಳೆ ಮನುಷ್ಯರಾಗುವಂಥ ಪ್ರಯತ್ನ ಮಾಡಿ ಅದಕ್ಕೆ ಅವಕಾಶಗಳನ್ನ ಸೃಷ್ಟಿ ಮಾಡ್ತಾಯಿದ್ದೀವಿ. ಸೊ ಅದು ಭಾಳ ಮುಖ್ಯ. ಇವತ್ತು ಕೆಟ್ಟ ದಾರಿ ಭಾಳ ಸುಲಭವಾಗಿ ಸಿಗುತ್ತೆ, ಒಳ್ಳೆ ದಾರಿ ಕಣ್ಮುಂದೆ ಇದ್ದರೂ ನೋಡಲ್ಲ. ದಯವಿಟ್ಟು ಬನ್ನಿ, ಆಟ ಆಡಿ, ಒಳ್ಳೆ ದೇಹ ಬೆಳೆಸ್ಕೊಳ್ಳಿ, ಆರೋಗ್ಯವಂತರಾಗಿ ಬೆಳೀರಿ ಅಂತ ಹೇಳೋಕ್ಕೆ ಇಷ್ಟ. ಸುಮಾರು ನಾವೀಗಾಗಲೇ ಇಲ್ಲಿ ನಮ್ಮಲ್ಲಿ ಹಳೆ ಕಾಲದಿಂದಲೂ ಫುಟ್ಬಾಲಿಗೆ ಒಂದು ದೊಡ್ಡ ಕ್ರೇಜ್ ಇರುವಂಥ ಜಾಗ ನಿಮಗೆಲ್ಲ ಗೊತ್ತು. ಪೀಲೆ ಸ್ಟ್ಯಾಚ್ಯೂನೂ ಇದೆ ನಮ್ಮ ಕ್ಷೇತ್ರದಲ್ಲಿ. ಹಾಗಾಗಿ ಫುಟ್ಬಾಲ್ಗೋಸ್ಕರ ಭಾಳಷ್ಟು ನಮ್ಮ ಒಲಿಂಪಿಕ್ಸ್ ಆಡಿರೋ ಆಟಗಾರರೆಲ್ಲ ಇದ್ದಂಥ ಜಾಗ ಇದು. ಮತ್ತು ಫುಟ್ಬಾಲನ್ನು ಯಾವ ಥರ ಎನ್ಕರೇಜ್ ಮಾಡ್ಬೋದು ಅನ್ನೋದನ್ನು ನಾವು ತಯಾರಿ ಮಾಡ್ತಾಯಿದ್ದೀವಿ. ಖಂಡಿತವಾಗಿ ಆಗುತ್ತೆ. ಸುತ್ತಲೂ ಇದರ ಸುತ್ತಲೂ ಫುಟ್ಪಾತ್ ಅಗಲವಾಗಿ ಮಾಡಿದ್ದೀವಿ. ಸುತ್ತಲೂ ಜನ ವಾಕ್ ಮಾಡ್ಬೋದು, ಆಟ ಆಡೋರು ಒಳಗಡೆ ಆಡ್ಬೋದು. ಮಾನವೀಯತೆ ಹಬ್ಬ ಇವಾಗ ಶುರುವಾಗಿದೆ. ಈ ಹಬ್ಬದಲ್ಲಿ 11 ದಿನ, ಇವತ್ತಿಂದ ಜನವರಿ 11 ತನಕ ಡೈಲಿ ಒಂದೊಂದು ಪ್ರೋಗ್ರಾಮ್ ಬರುತ್ತೆ. ಪ್ರತಿದಿನ ಯುವಕರನ್ನು ಜೊತೆ ಸೇರಿಸುವಂಥ ದಿನ. ಒಂದು ಫುಟ್ಬಾಲ್ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಜಾಬ್ ಫೇರ್ ಆಗಿರ್ಬೋದು, ಹೆಲ್ತ್ ಕ್ಯಾಂಪ್ ಆಗಿರ್ಬೋದು, ಕ್ಯಾಂಪ್ ಆಗಿರ್ಬೋದು, ಜನಕ್ಕೆ ಕೆಲಸ ಕೊಡಿಸುವಂಥ ರೀತಿಯಲ್ಲಿರ್ಬೋದು. ನಮ್ಮ ತಂದೆ ಶಾಸಕರಾಗಿ 18 ವರ್ಷ ಆಗಿದೆ. ಈ 18 ವರ್ಷದಲ್ಲಿ ಜನಕ್ಕೆ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದಾರೆ. ಇನ್ನು ಮುಂದೆ ಕೂಡ ಮಾಡ್ತೀವಿ. ಮಾಡಿ ಈ ಒಂದು ಹಂತಕ್ಕೆ ತಂದಿರೋಂಥ ದೂರದೃಷ್ಟಿ ಉಳ್ಳಂಥ ಒಬ್ಬ ನಾಯಕರಾದರೆ ಅದು ಶ್ರೀ ಎನ್.ಎ. ಹ್ಯಾರಿಸ್ ಇರೋರು ಮಾತ್ರ. ಈ ಕೆಲಸಗಳನ್ನು ಬೇರೆ ಯಾರೂ ಮಾಡಲಿಕ್ಕಾಗಲ್ಲ. ನೇರ ನಿಟ್ಟ ನಿರಂತರ ಅವ್ರು ಹೇಳಿದ್ದು ವಾಕ್ಯ ನಡೀಲೇಬೇಕು. ಆ ರೀತಿ ಈ ಒಂದೇ ಕಾರ್ಯಕ್ರಮ ಅಲ್ಲ, ಇಡೀ ಕ್ಷೇತ್ರದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳು ತಾವುಗಳೆಲ್ಲ ನೋಡ್ತಾ ಇದ್ದೀರಿ. ಅದು ಈ ಗ್ರೌಂಡ್ ಆಗಿರಲಿ, ಮಕ್ಕಾ ಗ್ರೌಂಡ್ ಆಗಿರಲಿ, ಅಥವಾ ನಂದನ್ ಗ್ರೌಂಡ್ ಆಗಿರಲಿ, ಫುಟ್ಬಾಲ್ ಆಗಿರಲಿ. ವೇದಗಳಲ್ಲಿ ಒಂದು ಮಾತು ಹೇಳ್ತಾರೆ, ಭೂತ ಶುದ್ಧಿ, ಮನಃಶುದ್ಧಿ, ಆತ್ಮಶುದ್ಧಿ ಅಂತ. ಭೂತ ಅಂದರೆ ದೇಹ. ಫಸ್ಟು ದೇಹವನ್ನು ಶುದ್ಧ ಮಾಡ್ಕೋಬೇಕು, ಆಮೇಲೆ ಮನಸ್ಸನ್ನು ಶುದ್ಧ ಮಾಡ್ಕೋಬೇಕು. ಈ ಎರಡು ಶುದ್ಧವಾದರೆ ಆಟೋಮೆಟಿಕ್ಕಾಗಿ ನಿಮ್ಮ ಆತ್ಮನೂ ಶುದ್ಧವಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ನೆಚ್ಚಿನ ಶಾಸಕರು ಈ ದೇಹವನ್ನು ಶುದ್ಧ ಮಾಡಿಕೊಳ್ಳಿಕ್ಕೆ ಸ್ಪೋರ್ಟ್ಸ್ ಕಾರ್ಯಕ್ರಮಗಳು ಸುಮಾರುಗಳನ್ನು ಹಮ್ಮಿಕೊಂಡಿದ್ದಾರೆ. ನಾವು ದೇಹ ಶುದ್ಧಿ ಆದರೆ, ಯಾವಾಗಲೂ ಎಲ್ಲ ಸಭೆಯಲ್ಲಿ ಅವ್ರು ಹೇಳ್ತಾರೆ, ಇನ್ನೊಬ್ಬರ ಬಗ್ಗೆ ಅಸೂಯೆ ಪಡಬೇಡಿ, ಹೊಟ್ಟೆ ಕಿಚ್ಚು ಪಡಬೇಡಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅಂತ ಹೇಳಿ ಮನಸ್ಸನ್ನು ಶುದ್ಧ ಮಾಡಿಸ್ತಾರೆ. ಅವರು ಡಾಕ್ಟರ್ B.R. ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಇದೇ ರೀತಿಯ ಒಂದು ಆಟದ ಮೈದಾನವನ್ನು ಈಗಾಗಲೇ ಅವರು ನಿರ್ಮಾಣವನ್ನು ಮಾಡಿ ನಮಗೆ ಕೊಟ್ಟಿದ್ದಾರೆ. ಇದೇ ಹಾದಿಯಾಗಿ
ಅಭಿವೃದ್ಧಿಗಳ ಹರಿಕಾರ ಅಂತಕ್ಕಂತ ಹೇಳಿ ಹೆಸರನ್ನ ಪಡೆದಿರ್ತಕ್ಕಂಥವ್ರು ಹ್ಯಾರಿಸಣ್ಣನವರು. ಇವರ ಜೊತೆಯಲ್ಲಿ ಸ್ವಾಮೀಜಿಗಳು ಮೌಲಾನರವರು ಮತ್ತು ಅವರ ಸುಪುತ್ರರಾದಂಥ ಮೊಹಮ್ಮದ್ ಹ್ಯಾರಿಸ್ ನಲ್ಪಾಡ್ರವರು ಕೂಡ ಬಂದಿದ್ದಾರೆ. ನೆರೆದಿರ್ತಕ್ಕಂಥ ಎಲ್ಲರೂ ಜನರು ಅರ್ಥ ಮಾಡ್ಕೊಳ್ಬೇಕು, ಟೀಕೆಗಳು ಹಳಿಯುತ್ತವೆ, ಅಭಿವೃದ್ಧಿ ಯಾವಾಗಲೂ ಉಳಿಯುತ್ತೆ ಅಂತಕ್ಕಂಥದ್ದು ಇದೇ ಪ್ರತ್ಯಕ್ಷ ಸಾಕ್ಷಿ. ಇವತ್ತು ಇಡೀ ಕ್ಷೇತ್ರದಲ್ಲಿ ಅದು ಎಲ್ಲ ರೀತಿಯ ಅಭಿವೃದ್ಧಿ ಕೆಲಸಗಳು, ಅದು ರಸ್ತೆಗಳ ನಿರ್ಮಾಣ ಇರ್ಬೋದು, ಅಂಗನವಾಡಿಗಳಿರ್ಬೋದು, ವಾಚನಾಲಯಗಳಿರ್ಬೋದು, ಬೃಹತ್ ನೀರುಗಾಲುವೆ ಇರ್ಬೋದು, ಒಳಚರಂಡಿ ವ್ಯವಸ್ಥೆ ಇರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಸಮುದಾಯ ಭವನಗಳಿರ್ಬೋದು. ಈಗಾಗಲೇ ಶಾಂತಿನಗರದಲ್ಲಿ ನಮ್ಮ ಸುಮಾರು 300 ಬೆಡೆಡ್ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಲಿಕ್ಕೆ ಕೈಗೊಂಡಿದ್ದಾರೆ. ಈ ರೀತಿಯ ಅಭಿವೃದ್ಧಿ ಪಾರ್ಕ್ಗಳಿರ್ಬೋದು, ಈ ರೀತಿ ಎಲ್ಲ ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಒಂದಲ್ಲ ಎರಡಲ್ಲ ನೂರಾರು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಇಡೀ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ 2008ರಿಂದ ಸತತವಾಗಿ 2025ರ ಅಂತ್ಯಕ್ಕೆ 17 ವರ್ಷಗಳ ನಿರಂತರವಾಗಿ ಮಾಡಿದ್ದಾರೆ. ಅದು ಯಾರಾದರೂ ಅಂದರೆ ನಿಜವಾಗ್ಲೂ ಅದು ಜನಪ್ರಿಯ ಶಾಸಕರಾದಂಥ ಹ್ಯಾರಿಸಣ್ಣನವರು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ನಮ್ಮ ವಿರೋಧ ಪಕ್ಷದ ವಿರೋಧಿಗಳು ಯಾವುದೋ ಒಂದು ರಸ್ತೆಯನ್ನು ಇಟ್ಕೊಂಡು ಅದರ ವಿರುದ್ಧ ಕೊಂಕು ಮಾತುಗಳನ್ನು ಹಾಡ್ತಾ ಒಂದು ರಸ್ತೆ ಇವತ್ತು ಇಡೀ ಕ್ಷೇತ್ರಾದ್ಯಂತ ಸುಮಾರು 150ರಿಂದ 200 ಕಿಲೋಮೀಟರ್ ರಸ್ತೆಗಳು ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿದೆ. ಅಷ್ಟೆಲ್ಲ ರಸ್ತೆಗಳನ್ನು, ಪ್ರತಿಯೊಂದು ರಸ್ತೆಗಳನ್ನು ಹೆಸರೇಳುವಂಥ ಒಬ್ಬ ದಿಟ್ಟ ನಾಯಕ ಇದ್ದರೆ, ಅದು ಧೀಮಂತ ನಾಯಕ ಇದ್ದರೆ ಹ್ಯಾರಿಸಣ್ಣನವರು. ಪ್ರತಿಯೊಂದು ರಸ್ತೆಗಳ ಹೆಸರನ್ನು ಕೂಡ ಅವ್ರು ಹೇಳ್ತಾರೆ.